ಈಗ ಸೌಂದರ್ಯ ಲಹರಿಯ ಕುರಿತು ತಿಳಿಸ್ಕೊಡೋ ಸಮಯ ಆಗಿದೆ. 5ನೇ ಶ್ಲೋಕದ ಸಾರಾಂಶವನ್ನ ಈಗ ಹೇಳ್ತೀರಾ? ನಿಜ, ಖಂಡಿತ. ಏನು ಅಂದರೆ, ಪ್ರತಿಯೊಬ್ಬ ಮನುಷ್ಯ ಹೀಗೆ ಹೋಗ್ತಾ 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 100 ಶ್ಲೋಕಗಳು ದಾಟೇ ಬಿಡ್ತೀವಿ. 5 ಶ್ಲೋಕಗಳಾಯಿತು. ಇನ್ನು ಸ್ವಲ್ಪ ದಿವಸಕ್ಕೆ ಏನು ಮಾಡ್ತೀವಿ ಅಂದರೆ, ಇನ್ನು 1 ತಿಂಗಳಿದೆ, ಇನ್ನೊಂದು 2 ತಿಂಗಳಿದೆ ಎಂದಾಗ ಮಧ್ಯದಲ್ಲಿ ಸಮಯ ಅಭಾವ ಇರುತ್ತೆ. ಅದಕ್ಕೆ ಏನು ಮಾಡೋಣ, ಒಂದು ಸೆಗ್ಮೆಂಟ್ ಸೌಂದರ್ಯ ಲಹರಿ, ಒಂದು ಸೆಗ್ಮೆಂಟ್ ವಿಷ್ಣು ಸಹಸ್ರನಾಮ. ನಮಸ್ಕಾರ, ಬೇಗ ಬೇಗ ಹೇಳ್ಬಿಡೋಣ. ಏನು ಗುರುಗಳೇ, ಮಂಗಳವಾರದಿಂದ ಶುಕ್ರವಾರ ಕಾಯಬೇಕಂದ್ರೆ ಪಾಪ ಕೆಲವ್ರಿಗೆ ಹೆಂಗಸರಿಗೆ ವ್ಯತೆ. ಯೋಚನೆ ಮಾಡಬೇಡಿ, ದಿನ ಹಾಕ್ಸ್ಬಿಡೋಣ, ನನಗೂ ಈಸಿ ಏನಂತೀರಾ. ಆದರೆ ಈ ಸೌಂದರ್ಯ ಲಹರಿಯಲ್ಲಿ ಯಾವತ್ತು ತಿಳ್ಕೊಳ್ಳಿ, ಒಂದು ಶ್ಲೋಕಕ್ಕೆ ಒಂದೊಂದು ವಿಶೇಷವಾದ ಅರ್ಥ ಇರುತ್ತೆ, ಆ ಅರ್ಥದ ಫಲನೂ ಇರುತ್ತೆ. ಆದರೆ ಇವತ್ತಿನ ಸೌಂದರ್ಯ ಲಹರಿ ಶಂಕರಾಚಾರ್ಯನ ಸ್ವಾಗತ ಮಾಡಿದ್ಮೇಲೆ ಹೇಳ್ತೀನಿ, ಹೆಣ್ಣು ಮಕ್ಕಳಿಗೆ ಹೊಸೊಬ್ಬರಿಗೆ ವಿಶೇಷವಾದ ಒಂದು ಶ್ಲೋಕ. ದುರುಪಯೋಗ ಮಾತ್ರ ಪಡಿಸ್ಕೊಂಡ್ರಿ ಜಾಕೆ. ಬನ್ನಿ ನೋಡೋಣ ಸೌಂದರ್ಯ ಲಹರಿಯನ್ನ ಶಂಕರಾಚಾರ್ಯನ ಸ್ವಾಗತಿಸ್ಬಿಡೋಣ. ಇವತ್ತಿನ ದಿವಸ ಈ ಒಂದು ಸೌಂದರ್ಯ ಲಹರಿಯಲ್ಲಿ ಜನ ಸಂಮೋಹನ, ಜನಾಕರ್ಷಣೆಯನ್ನು ಕೊಳ್ತಕ್ಕಂಥ ವಿಚಾರ, ಪುರುಷ ಆಕರ್ಷಣೆ, ಪುರುಷನ ಆಕರ್ಷಣೆ ಮಾಡ್ಕೊಳ್ಳುವಂಥ ವಿಚಾರ, ಇದು ಸಾಧಾರಣವಾಗಿ ಹೆಣ್ಣು ಮಕ್ಕಳಿಗೆ ಆಡೋದು ಬೇಡ ಬೇಜ. ನೀವು ಈ ಶ್ಲೋಕ ಹೇಳ್ಕೊಳ್ಳೋದೇನೆ ಈ ಕಾಲದ ಹುಡುಗಿರು ಭಾಳ ಚೆನ್ನಾಗಿ ಮಾಡ್ಕೊತಾರೆ. ಡ್ರೆಸ್ ಹಾಕ್ಕೊಂಡ್ರೆ ಸಾಲದೆ, ನಿಜ ಅವ್ರು ಹಾಕೊಳ್ಳೋ ವೇಷಭೂಷಗಳಲ್ಲಿ ಅವನ ಅಕಸ್ಮಾತ್ ಕೂತ್ಕೊ ಅಂದರೆ ಮಲ್ಕೊಂಡೇ ಬಿದ್ದಾನೆ. ಅಂಥ ಒಂದು ಕಾಲ ಇದು. ಅದಕ್ಕೆ ಜೀವನ ಹೇಗಿದೆ ಅಂದರೆ, ಸೌಂದರ್ಯ ಲಹರಿ ಅಂದರೆ ಈಶ್ವರ ಆ ಕಾಲದಲ್ಲಿ ಸಂಸ್ಕಾರದಲ್ಲಿ ಸಂಪ್ರದಾಯ ಹೆಣ್ಣು ಮಕ್ಕಳಿಗೆ ಹೇಳ್ಕೊಟ್ಟಿದ್ದು. ಏನಕ್ಕೆ ಅಂದರೆ, ಎಷ್ಟೋ ಜನ ಭೀಮ್ನ ಅಮಾವಾಸ್ಯೆ ಮಾಡ್ತಾರೆ, ಗಂಡನ ಪೂಜೆ ಮಾಡೋಣ, ಮದುವೆ ಆಗದೆ ಇದ್ದರೆ ಒಳ್ಳೆ ಗಂಡ ಸಿಗಲಿ ಅಂತ ಪ್ರಾರ್ಥನೆ ಮಾಡೋಣ ಅಂತ. ಆಗ ಈ ಸೌಂದರ್ಯ ಲಹರಿಗಳೆಲ್ಲ ಉಪಯೋಗ ಆಗ್ತಿತ್ತು. ಈ ಶ್ಲೋಕವನ್ನು ಹೇಳ್ಕೊಂಡಾಗ ಒಳ್ಳೆ ಗಂಡಲಿ, ಯಾಕೆಂದರೆ ಆ ಕಾಲದಲ್ಲಿ ಗಂಡು ಮಕ್ಕಳನ್ನ ತೋರಿಸ್ತಾ ಇರಲಿಲ್ಲ. ನಿಮ್ಗೆ ಹೇಳ್ತಿದ್ನಲ್ಲ, ಮದುವೆ ಮನೆಯಲ್ಲಿ ಕರ್ಕೊಂಡು ಹೋಗಿ ಎಲೆಯನ್ನು ಅವಳು ವೀಳ್ಯದೆಲೆಯನ್ನು ಅಡ್ಡ ಮೊರಮಾಚಿ ಆ ಪರ್ದೆಯನ್ನು ತೆಗೆದ ನಂತರ ಅವನು ಜೀರಿಗೆ ಬೆಲೆ ಹಾಕಿದ್ರೆ ಆಗ ಫಸ್ಟ್ ಟೈಮ್ ದರ್ಶನ. ಹೊಸ ಹುಡುಗ, ಅಯ್ಯೋ ಇವನೇ ನನ್ನ ಗಂಡ ಅಂತ ಆ ಲೆವೆಲ್ಗಿತ್ತು ಆ ಕಾಲಕ್ಕೆ. ಆದರೆ ಈ ಕಲಿಯುಗ ಹೆಂಗಿದೆ ಅಂದರೆ, ಇವತ್ತು ಇಂಟರ್ನೆಟ್ಟಲ್ಲಿ ನೋಡ್ಕೊಂಡ್ಬಿಡ್ತಾರೆ. ಯಾವಾಗಂದ್ರೆ ನೋಡ್ತಂದ್ರೆ ಇವನು ಬೇಡ ಕಣೆ, ಇವನು ಚೆನ್ನಾಗಿಲ್ಲ, ಅವ್ನು ನೋಡಿದ್ರೆ ಇವನು ಸ್ಪೆಕ್ಸ್ ಹಾಕೊಂಡೆ, ಇವನು ಚೆನ್ನಾಗಿಲ್ಲ, ಹಲ್ಲು ನನ್ನ ಮಗ, ಕಾಲು ಕುಂಟ ಇವನು. ಹೀಗೆ ಹುಡುಗಿರು ಸೆಲೆಕ್ಟ್ ಮಾಡ್ಬೇಕಾರೆ, ಹುಡುಗರು ಗಂಡಸರಾಗಿದ್ದರೆ ಇನ್ನೆಷ್ಟು ಸೆಲೆಕ್ಟ್ ಮಾಡಬೇಕು ಅಲ್ವಾ, ಅವರು ಹಾಗೆ ಸೆಲೆಕ್ಟ್ ಮಾಡಬೇಕು. ಸೆಲೆಕ್ಟ್ ಮಾಡಲ್ಲ, ಯಾಕೆಂದರೆ ಕಾಲಾಯ ತಸ್ಮೈ ನಮಃ. ನಾವೇನು ಮಾಡೋಣ, ಈ ಕಾಲದಲ್ಲಿ ಇಂಥ ಹೆಣ್ಣು ಮಕ್ಕಳು ಕೂಡ ಸರಿ ಹೋಗಲಿ, ಅಕಸ್ಮಾತ್ ಸರಿ ಹೋಗದೆ ಇದ್ದ ಪಕ್ಷದಲ್ಲಿ ಈ ಸೌಂದರ್ಯ ಲಹರಿನ ಹೇಳ್ಕೊಳ್ಳೋಕೆ ಅವಕಾಶವಾಗಲಿ. ಒಳ್ಳೆ ಹೆಣ್ಣು ಮಕ್ಕಳು ಸಂಪ್ರದಾಯದ ಇವತ್ತು ಹಳ್ಳಿಯಲ್ಲೋ ಕೆಲವೊಂದು ಸಂಸಾರದಲ್ಲಿ ಒಳ್ಳೆ ಸಂಸ್ಕಾರವಾಗಿರ್ತಕ್ಕಂಥ ಒಂದು ಕುಟುಂಬದಲ್ಲಿ ಬಹಳಷ್ಟು ಜನ ಇದ್ದಾರೆ. ಅಂಥವ್ರಿಗೆ ಒಳ್ಳೆಯದಾಗಕ್ಕೆ ಅವಕಾಶ ಈ ಸೌಂದರ್ಯ ಲಹರಿ 5ನೇ ಶ್ಲೋಕ. ಒಂದು ಸಲ ಹಾಕ್ತೀನಿ, ಹೇಳ್ಕೊಂಡು ನೋಡ್ಕೊಳ್ಳಿ. 2ನೇ ಸಲ ಹಾಕ್ತೀನಿ, ಹೇಳ್ಕೊಳ್ಳೋಕ್ಕೆ ಪ್ರಯತ್ನ ಪಡಿ. ಅದಾದ ಮೇಲೆ ಜೀವನಾಂಶದಲ್ಲಿ ನಾವು ನೀವು ಈ ವಶೀಕರಣ ಅಂತಕ್ಕಂಥದ್ದು ಜನ ವಶೀಕರಣ ಅಂತ ಯಾಕಂತೀವಿದ್ರೆ, ಎಷ್ಟೋ ಜನ ಹೇಳ್ತಾರೆ, ರೀ ನಮ್ಮ ಯಜಮಾನರು ಏನೂ ಕೇಳಲ್ಲ ಮಾತು ಅಂತ ಹೆಂಗಸರಿರ್ತೀರ, ಮನೆ ಕಟ್ಟಿ ಕಟ್ಟಿ ಅಂತ ಹೇಳ್ತಾ ಇದ್ದೀನಿ, ಸುಮ್ಮನೆ ಕೂತ್ಕೊಳ್ಳೆ, ಮಾಡೋ ಕೆಲಸವಿಲ್ಲ, ರಿಟೈರ್ಡ್ ಆದ್ಮೇಲೆ ನೋಡ್ಕೊಳ್ಳೋಣ ಅಂತ ಕೆಲವು ಗಂಡಂದರು. ಕೆಲವರು ಅಯ್ಯೋ ನನಗೇ 108 ಕಷ್ಟ ಇಸ್ನಾರಿ ನನ್ನ ಮಕ್ಕಳು ಅಂತ ಗಂಡಸರು ಇರ್ತಾರೆ. ಕಟ್ಕೊಂಡ್ಬಿಡ್ತಾರೆ, ವಿಧಿ ಇಲ್ಲ, ಚಿಕ್ಕ ವಯಸ್ಸಲ್ಲೇ ಗಂಟು ಹಾಕ್ಬಿಟ್ಟಿರ್ತಾರೆ ಸಂಸ್ಕಾರ ಪ್ರಕಾರವಾಗಿ. ಆಗ ಡಿಸ್ಅಡ್ವಾಂಟೇಜು ಅಡ್ವಾಂಟೇಜ್. ಸೊ ಎಲ್ಲ ಗಂಡಸರು ಇದ್ದ ಹಾಗೆ ಎಲ್ಲ ಹೆಣ್ಮಕ್ಳು ಇರಲ್ಲ. ಅಂದರೆ ಏನು, 5 ಬೆರಳು ಒಂದು ಸಮ ಇಲ್ಲ ನೋಡಿ. ಪ್ರತಿಯೊಬ್ಬರಿಗೂ ಒಂದೊಂದು ಚೇಂಜಸ್ ಆ ಭಗವಂತ ತಲೆ ತೂಗ್ತಾನೆ. ಅವನಷ್ಟು ಬುದ್ಧಿವಂತ ನಿಜವಾಗ್ಲೂ ಈ ಜಗತ್ತಲ್ಲಿ ಇಲ್ಲ ರೀ. ಯಾಕೆಂದರೆ ಪ್ರತಿಯೊಬ್ಬರಿಗೂ ಇಂತಿಂಥ ಸಮಯಕ್ಕೆ ಇಂತಿಂಥ ಪ್ರಾಪ್ತಿ. ಇವನೇ ಗಟ್ಟಿ. ತುಂಬ ಕ್ಲೀನ್ ಆಗಿರೋ ಹೆಣ್ಮಕ್ಳಿಗೆ ಕಾಚರಾ ಗಂಡಸರು, ಒಳ್ಳೆ ಗಂಡಸರು ಚೆನ್ನಾಗಿ ನೋಡ್ಕೊಳ್ಳೋವನಿಗೆ ಅಯ್ಯೋ ಗಂಡು ಬೇರೆ ಹೆಣ್ಮಕ್ಳು. ಅಯ್ಯೋ ರಾಮಚಂದ್ರ, ಹೀಗಾಗ್ಬಿಟ್ಟಿರೋದ್ರಿಂದ ಈ ಸೌಂದರ್ಯ ಲಹರಿ ಜಗದೀಶ್ವರಿ ಅವ್ರ ಮನಸ್ಸಲ್ಲಾದರೂ ಹೊಕ್ಕಿ ಒಳ್ಳೆ ಮನೋಭಾವನೆಯನ್ನು ಕೊಡಲಿ. ಪುರುಷಾಕರ್ಷಣೆ ಇರಲಿ, ಒಳ್ಳೆ ಜನಾಕರ್ಷಣೆ. ಆ ಜನಗ ವಶೀಕರಣ ಏನಕ್ಕೆ ಅಂದರೆ, ಎಲ್ಲ ಶತ್ರುಗಳು ಕೂಡ ಮಿತ್ರರಾಗಿರಲಿ, ಯಾರೂ ಶತ್ರುಗಳು ಆಗದೇ ಇರಲಿ ಅನ್ನೋ ಈ ಮಂತ್ರದ ಅರ್ಥ. ನಾವು ನೀವು ಏನು ಮಾಡಬೇಕು, ಶ್ಲೋಕದ ಹತ್ರ ಹೋಗೋಣ. ಇವತ್ತಿನ ಶ್ಲೋಕದ ದೇವಿ ಯಾರು ಎತ್ತ ಅಂತ ತಿಳ್ಕೋಬೇಕಲ್ಲ. ಫಸ್ಟ್ ಶ್ಲೋಕ ನೋಡೋಣ, ಅದನ್ನು ತಿಳ್ಕೊಳ್ಳಿ ಬನ್ನಿ. ಹರಿಸ್ವಾಮಾರಾಧ್ಯ ಪ್ರಣತ ಜನ ಸೌಭಾಗ್ಯ ಜನನೀ ಪುರಾನಾರೀ ಭೂತ್ವಾ ಪುರರಿಪುಮವಿಕ್ಷೋಭಮನಯತ್ ಸ್ಮರೋಪಿ ತ್ವಾಂ ನತ್ವಾ ರತಿನಯನಲೇಶೇನ ಪುಷಾ ಮುನೀನಾಮಪ್ಯಂತ ಪ್ರಭವತಿ ಮೋಹಾಯ ಮಹತಾ
ಹರಿಸ್ತ್ವಾಮಾರಾಧ್ಯ ಪ್ರಣತ ಜನ ಸೌಭಾಗ್ಯ ಜನನೀ ಪುರಾನಾರಿ ಭೂತ್ವಾ ಪುರರಿಪುಮವಿಕ್ಷೋಭಮನಯತ್ ಸ್ಮರೋಪಿ ತ್ವಾಂ ನತ್ವಾ ರತಿನಯನಲೇಖ್ಯೇನ ವಪುಷಾ ಮುನೀನಾಮಪ್ಯಂತ ಪ್ರಭವತಿ ಮೋಹಾಯ ಮಹತಾ. ನೋಡಿದ್ರ ಎಂಥ ಒಂದು ದೇವಿಯ ಶ್ಲೋಕ. ಇವತ್ತೇನು ಹೇಳುತ್ತೆ, ಪುನನಪಿ ಅಂತಕ್ಕಂಥ ವಿಚಾರದಲ್ಲಿ ಜನ್ಮ ಇಲ್ಲದೆ ಇದ್ದ ಹಾಗೆ ನೀವು ಪ್ರಾರ್ಥನೆ ಮಾಡ್ಕೊಳ್ಳಿ. ಜಗತ್ತು ಸಂದನಿಯಲ್ಲಿ ನೀನು ಎಲ್ಲಿ ಹುಟ್ಟುತ್ತೀಯ ಅನ್ನೋ ಋಣಾನುಬಂಧ ನಿನಗೆ ಗೊತ್ತಿಲ್ಲದೆ ಹುಟ್ಟುತ್ತೀಯ. ಯಾವ ತಾಯಿ ತಂದೆಗೆ ನೀನು ಹುಟ್ಟುತ್ತೀಯೋ ಅವ್ರಿಗೂ ಗೊತ್ತಿರಲ್ಲ ನೀನೇ ಹುಟ್ಟುತ್ತೀಯ ಅಂತ, ಅಥವಾ ನೀನು ಹುಟ್ಟತಕ್ಕಂಥದ್ದು ಇಂಥ ತಾಯಿ ತಂದೆಗೆ ಹುಟ್ಟಬೇಕಾ ಅನ್ನೋ ನಿನಗೂ ಗೊತ್ತಿಲ್ಲ. ಇದು ಕರ್ಮ. ಆ ಕರ್ಮದಲ್ಲಿ ಮುನಿನಾಂ ಅಂದರೆ ಯಾವತ್ತಿದ್ದರೂ ಮನಸ್ಸು ನಮಗೇ ಗೊತ್ತಿಲ್ಲದೆ ಚಲನದಲ್ಲಿರುತ್ತೆ. ಈ ಚಲನದಲ್ಲಿ ಇರತಕ್ಕಂಥ ಪ್ರತಿಯೊಬ್ಬರ ಮನಸ್ಸು ವೇಗದಲ್ಲಿ ಇರತಕ್ಕಂಥ ಈ ಮನಸ್ಸನ್ನ ವಶೀಕರಣ ಪಿ ಅಂದ್ರೆ ಆ ಜನಗಳನ್ನ ವಶೀಕರಣ ಮಾಡ್ಕೋ. ಏನು ಆನಂದವಾಗಿರ್ತಕ್ಕಂಥ ಈ ದೇವಿ ಅಣಿಮಾ ಸಿದ್ಧಿ ಅಂದ್ರೆ ಸಿದ್ಧಿ ದೇವತೆಗಳಲ್ಲಿ ಇವತ್ತು ಸಹ ಮಹಾಗಣಪತಿ ನಿದ್ರಾವಸ್ಥೆಯಲ್ಲಿ ಇರ್ತಾನಂತೆ. ಅವನು ಕೂತಿರ್ತಕ್ಕಂಥ ವಿಶೇಷ ಯಾವತ್ತಿದ್ರೂ ಕಬ್ಬಿನ ಹಾಲ ರಸದಲ್ಲಿ ಮಲಗಿರ್ತಾನಂತೆ. ಪ್ರತಿಯೊಬ್ಬರು ವೈಕುಂಠಕ್ಕೆ ವೈಕುಂಠ ಲೋಕ, ಕೈಲಾಸಕ್ಕೆ ಕೈಲಾಸ ಲೋಕ, ಬ್ರಹ್ಮನಿಗೆ ಬ್ರಹ್ಮಲೋಕ, ಇವನಿಗೆ ಸ್ವಾನಂದ ಲೋಕ ಅಂತ ಮಹಾಗಣಪತಿ ನಾಮಕರಣ. ಏನೇಳೆ ಸ್ವಾನಂದ ಲೋಕ. ಇವನಿಗೆ 8 ಜನ ಸಿದ್ಧಿ ದೇವತೆಗಳು ಚಾಮರವನ್ನ ಬೀಸ್ತಾರೆ ಗಣೇಶನಿಗೆ. ಸಿದ್ಧಿ ಬುದ್ಧಿ ಕಾಲಲ್ಲಿ ಇರ್ತಕ್ಕಂಥವರು ಈಗೂ ಕಾಲನ್ನು ಒತ್ತಾ ಇದ್ದಾರೆ. ಜ್ಞಾನ ಸಿದ್ಧಿ ವಿಶೇಷವಾಗಿರ್ತಕ್ಕಂಥ ಆ ಸಿದ್ಧಿ ದೇವತೆ ಇಬ್ಬರು ಅಭಿವೃದ್ಧಿ ಪೂರ್ವಕವಾಗಿ ಮಹಿಮಾನ್ವಿತವಾಗುತ್ತಿರ್ತಾರೆ ಶಕ್ತಿ ಜೊತೆ. ಆ ಶಕ್ತಿ ಕಾಲನ್ನ ಕೆಳಭಾಗದಲ್ಲಿ ಕೂತ್ಕೊಂಡು ಲಿಪಿಯನ್ನ ಬರೀತಕ್ಕಂಥವನು ಹೈಗ್ರೀವ ಮಹಾಸ್ವಾಮಿಗಳು. ಜ್ಞಾನಾನಂದಮಯಂ ದೇವಂ ನಿರ್ಮಲಾ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಂ ಉಪಾಸ್ಮಹೇ. ಸರ್ವವಿದ್ಯೆ ಆಧಾರವಾಗಿರ್ತಕ್ಕಂಥ ಹಯಗ್ರೀವ ಸ್ವಾಮಿಗಳು ಅಲ್ಲೇ ಕೂತಿರ್ತಾರೆ. ಗಣೇಶ ಹೇಳಿದಾಗೆ ಅವನ ಮನಸ್ಸಲ್ಲಿ ನೆನೆಸ್ಕೊಂಡ ಹಾಗೆ ಇವನು ಬೇಕು. ಆಗ ಅಣಿಮಾ ಸಿದ್ಧಿ, ಗರಿಮಾ ಸಿದ್ಧಿ, ಮಹಿಮಾ ಸಿದ್ಧಿ ಅಂತ 8 ಸಿದ್ಧಿ ದೇವತೆಗಳು. ಅದರಲ್ಲಿ ಮೊದಲನೇ ಸಿದ್ಧಿ ದೇವತೆ ಅಣಿಮಾ ಸಿದ್ಧಿ. ಇವಳು ಪಾಯಸ ಪಾತ್ರೆಯನ್ನು ಇಟ್ಕೊಂಡಿರ್ತಾಳೆ ಜ್ಞಾನ ಚಿನ್ಮುದ್ರೆಯಲ್ಲಿ, ರಕ್ತ ಪಾತ್ರೆಯನ್ನು ಇಟ್ಕೊಂಡಿರ್ತಾಳೆ ಚಿನ್ಮುದ್ರಾ ಸ್ವರೂಪದಲ್ಲಿ. ಇವರಿಬ್ಬರ ವಿಶೇಷ ಅಂದ್ರೆ ಅಂದಿನ ಕಾಲದಲ್ಲಿ ಕವಿರತ್ನ ಕಾಸ ಏನ್ ಹೇಳ್ತಾನೆ, ಬುದ್ಧಿ ಬೇಕಾ ಜ್ಞಾನ ಬೇಕಾ ಅಂತ ಎರಡೂ ಬೇಕು ಅಂತ ಕಲಿಸ್ಕೊಂಡು ತಗೊಂಡವನೇ ಕವಿರತ್ನ ಕಾಳಿದಾಸ. ಇಂಥ ಒಂದು ಜಗದ್ವ್ಯಾಪಿಯಾಗಿರ್ತಕ್ಕಂಥ ಅಣಿಮಾ ಸಿದ್ಧಿತನೇ ವಾಗ್ದೇವತೆ. ನೀವು ಅನ್ಕೊಂಡ ಹಾಗೆ ಆ ವಾಕ್ ಶಕ್ತಿಯನ್ನು ಕೊಡ್ತಕ್ಕಂಥ ಈ ಸೌಂದರ್ಯ ಲಹರಿಯಲ್ಲಿ ಎಷ್ಟು ಸಲ ಹೇಳಿ ಆ ಮಂತ್ರವನ್ನ ವಾಕ್ಗೆ ಬಂದ್ಬಿಟ್ಟೆ ಯಾರನ್ನಾದ್ರೂ ನೋಡ್ಕೊಂಡ್ರಿ ಅಂತ ಇಟ್ಕೊಳ್ಳಿ, ಇವನ್ ನನಗೆ ಸಿದ್ಧಿ ಆಗಲಿ, ಈ ಜನಾಕರ್ಷಣೆ ಆಗಲಿ ಅಂತ ಸ್ಮರಣೆ ಮಾಡ್ಕೋಬಹುದು. ಆದರೆ ದುರುಪಯೋಗ ಪಡಿಸ್ಕೊಂಡವ್ರಿಗೆ ಖಂಡಿತ ಈ ಮಂತ್ರ ಒಲಿಯೋದಿಲ್ಲ. ಬರೆದಿಟ್ಕೊಳ್ಳಿ. ಯಾಕೆಂದ್ರೆ ಅವಳು ರಕ್ತಪಾತ್ರೆಯನ್ನು ಇಟ್ಕೊಂಡಿದ್ದಾಳೆ. ಈ ಮಂತ್ರವನ್ನ ಯಾರಾದರೂ ದುರುಪಯೋಗ ಪಡಿಸ್ಕೊಂಡು ಸುಮ್ಮನೆ ವಶೀಕರಣ ಅಂತ ಹೇಳಿ ಮಾಡಿಕೊಂಡ ಪಕ್ಷದಲ್ಲಿ ರಕ್ತ ಸಂಹಾರ. ಅವಳಲ್ಲೇನು ಹೇಳ್ತಾಳೆ, ತ್ರಿಶೂಲ ಖಡ್ಗಧಾರಿಣಿ. ಖಡ್ಗಧಾರಿ ಅಂದ್ರೆ ಕತ್ತಿ, ತ್ರಿಶೂಲ ಖಡ್ಗಧಾರಿಣಿ ಅಂದ್ರೆ ಮೇಲ್ಭಾಗದಲ್ಲಿ ಖಡ್ಗ ಇರುತ್ತೆ, ಕೆಳಭಾಗದಲ್ಲಿ ಇನ್ವರ್ಟೆಡ್ ತ್ರಿಶೂಲ ಇರುತ್ತೆ. ಇವಳು ಏನು ಹೇಳ್ತಾಳೆ, ಊರ್ಧ್ವ ಲೋಕಕ್ಕೆ ಯಾವತ್ತು ತ್ರಿಶೂಲ ತೋರೋ ಅವಳು ವಿಶೇಷವಾಗಿ ಚಾಮುಂಡಿ, ಪಾತಾಳಕ್ಕೆ ತ್ರಿಶೂಲ ತೋರಿಸ್ತಾಳೋ ಅಣಿಮಾ ಸಿದ್ಧಿ. ಸಿದ್ಧಿಯನ್ನ ಪಡ್ಕೊಳ್ತಕ್ಕಂಥ ಇವಳು ಮೊದಲನೇ ಸಿದ್ಧಿದೇವಗಳು. 8 ಸಿದ್ಧಿ ದೇವತೆಗಳು ಒಬ್ಬೊಬ್ಬಳಾಗಿ ಬರ್ತಾಳಂತೆ, ಒಂದೊಂದು ಜ್ಞಾನ ಚಿನ್ಮುದ್ರೆಯನ್ನು ಕೊಡ್ತಾಳಂತೆ. ಇಂಥವಳಿಗೆ ಮಹಿಮಪಿ ಅಂದ್ರೆ ನಮ್ಮ ಜೀವನ ಎಂದೆಂದು ನಿನ್ನ ಹತ್ರ ಅಂತ. ಬರೀ ಜನಾಕರ್ಷಣೆ ಒಂದೇ ಅಲ್ಲ, ಸರ್ವಾಕರ್ಷಣೆ ಒಂದೇ ಅಲ್ಲ, ಹೆಣ್ಣಿನ ಪುರುಷಾಕರ್ಷಣೆ ಮಾತ್ರ ಅಲ್ಲ, ಜಗತ್ತಿ ಮನಸ್ಸು ಆಕರ್ಷಣೆ. ಆ ಮನಸ್ಸಿಗೆ ಒಲಿತಕ್ಕಂಥ ಈ ಸೌಂದರ್ಯ ಲಹರಿನ ನಿಮ್ಮೆಲ್ಲರ ಮನಸ್ಸಿಗೆ ಒಲಿದು ಯಾರ್ಯಾರು ಮನೋವೇಗ ಇರ್ತಾರೋ ಅವ್ರನ್ನೂ ಒಲಿಸ್ಕೊಳ್ಳೋ ಹಾಗೆ ತಂದೆ ತಾಯಿ ಮಕ್ಕಳನ್ನ ಒಲಿಸ್ಕೊಳ್ಳಿ, ಮಕ್ಕಳು ತಂದೆ ತಾಯಿನ ಒಲಿಸ್ಕೊಳ್ಳಿ, ಜೀವನ ಸುಖವಾಗಿರಲಿ. ಹೆಂಡತಿ ಮಕ್ಕಳು ಸುಖ ಜೀವನದಿಂದ ಗಂಡು ಒಲಿಸ್ಕೊಂಡು ನಿಮಗೆ ಬೇಕಾಗಿದ್ದ ಸುಖ ಜೀವನ ನಿಮ್ಮದಾಗಲಿ ಅಂತ ಮುಖಾಂತರ ಪ್ರಾರ್ಥನೆ ಮಾಡ್ಕೊಂತ ಈ ಸೌಂದರ್ಯ ಲಹರಿ ಪಂಚಮಾಧಿಪತಿ ಆ ಮಂಗಳವಾರದ ದಿವಸ ಮಂಗಳವಾಗಲಿ ಅಂತ ಮುಖಾಂತರ ಹೇಳ್ತಾ ಇದ್ದೀನಿ.